ಸರ್, ಶಿಕ್ಷಣದ ವಿಚಾರದಲ್ಲಿ ಮಾತಾಡ್ಲೇಬೇಕು. ಡಿಜಿಟಲೀಕರಣ ಮಾಡುವಂತ ನಿಟ್ಟಿನಲ್ಲಿ ತುಂಬಾ ಮಹತ್ವದ ನಿರ್ಧಾರ ಕೂಡ ತಗೊಂಡಿದ್ದೀರಿ. ಅದ್ರ ಬಗ್ಗೆ ಮಾತಾಡೋದಾದ್ರೆ ಸರ್, ಗ್ರಾಮೀಣ ಶಿಕ್ಷಣ ಒಂದ್ ರೀತಿನಲ್ಲಿ ಗ್ರಾಮೀಣ ಮಕ್ಕಳಿಗೆ ಒಂದ್ ರೀತಿ ಶಾಪ ಅಂದ್ರೂ ತಪ್ಪಲ್ಲ. ನಮ್ಮ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಉನ್ನತ ಶಿಕ್ಷಣ ಪ್ರವೇಶ ಪಡೆಯದೆ ದುಸ್ತರ ಆಗ್ತಾರೆ. ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯಂಟ್ ಇದ್ದವ್ರು ಮಾತ್ರ ರೀಚ್ ಆಗ್ತಾರೆ. ಬಹಳಷ್ಟು ಜನಕ್ಕೆ ಅವಕಾಶಗಳಿಲ್ಲ. ಅವಕಾಶ ಇಲ್ಲದೆ ಇರ್ತಕ್ಕಂತ ಮಕ್ಕಳುಗಳಿಗೆ ಈ ಗುಣಮಟ್ಟದ ಶಿಕ್ಷಣನ ಪ್ರಾಥಮಿಕದಿಂದ ಕೊಟ್ರೆ ಯಾವ ಅವಕಾಶ ವಂಚಿತರಿದ್ರೋ ಅವ್ರಿಗೆ ಈ ರೀತಿ ಶಿಕ್ಷಣವನ್ನು ನೀಡುತ್ತಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ಕೂಡ ಮುಖ್ಯವಾಹಿನಿ ಬರೋಕ್ಕೆ ಅವಕಾಶ ಆಗುತ್ತೆ. ತಂತ್ರಜ್ಞಾನ ಯುಕ್ತ ಶಿಕ್ಷಣ ಇದೆಯಲ್ಲ, ಆ ಮುಖಾಂತರ ನಮ್ಮ ಮಕ್ಕಳು ಅವಕಾಶ ಪಡೆದ್ರೆ ಇತರರಿಗೆ ಇನ್ನ ಏನ್ ಕಡಿಮೆ ಇಲ್ಲ. ನಾನು ಬೇರೆ ಮಾಡೋದಕ್ಕಿನ್ನ ಇನ್ನೊಂದು 10 ವರ್ಷದ ನಂತರ ಮಳವಳ್ಳಿಯವರು ವಿವಿಧ ಕ್ಷೇತ್ರದಲ್ಲಿ ಶಿಕ್ಷಣದಲ್ಲಿ ಮುಂಚೂಣಿನಲ್ಲಿದ್ದಾರೆ ಅಂತಾರೆ. ಅದೇ ನನಗೆ ತೃಪ್ತಿ. ಈಗ ನಮ್ಗೇನು ಚುನಾವಣಾ ದೃಷ್ಟಿ ಅಲ್ಲ, ಒಬ್ಬ ಜನಪ್ರತಿನಿಧಿ ದೂರದೃಷ್ಟಿಯ ಯೋಜನೆಗಳು, ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆಗಳು. ಕಾಂಗ್ರೆಸ್ನ ಸಿದ್ಧಾಂತ ಒಪ್ಕೊಂಡವನು ಈ ಕೆಲಸ ಮಾಡ್ತಾನೆ. ಸರ್, ತುಂಬಾ ಜನ ರಾಜಕಾರಣಿಗಳದ್ದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇರುತ್ತೆ. ಅದೇ ಕಾರಣಕ್ಕೆ ಸರ್ಕಾರಿ ಶಾಲೆಗಳಿಗೆ ಪ್ರೋತ್ಸಾಹ ಕೊಡೋದಿಲ್ಲ, ಅದಕ್ಕಾಗಿಯೇ ಹಿಂದೇಟ್ ಹಾಕ್ತಾರೆ ಅನ್ನುವಂತಹ ಆರೋಪಗಳು ಕೂಡ ಇದೆ. ತಮ್ದೇನಾದ್ರೂ ಇನ್ಸ್ಟಿಟ್ಯೂಷನ್ಸ್ ಇದೆಯಾ ಸರ್? ನಂದು ಯಾವ್ದು ಇನ್ಸ್ಟಿಟ್ಯೂಷನ್ಸ್ ಇಲ್ಲ. ಮಕ್ಕಳದು ಒಂದೆರಡು ಉದ್ಯಮ ಮಾಡಕ್ಕೆ ಅವರೇನೋ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ನಾನು 1-2-3 ಸ್ವಲ್ಪ ಏನು ಕಟ್ಟಡ ಕಾಮಗಾರಿಗಳನ್ನ ಈ ತರದೆಲ್ಲ ಮಾಡಿ ಅದ್ರಲ್ಲಿ ಸ್ವಲ್ಪ ಸಂಪಾದನೆ ಮಾಡೋ ದಾರಿ ಕಂಡ್ಕೊಂಡು, ಅದು ಬಿಟ್ರೆ ಬೇರೆ ಇನ್ನೇನು ನನ್ನೊಂದು ಪೆಟ್ರೋಲ್ ಬಂಕ್ ಇದೆ, ಊರಲ್ಲಿ ಒಂದಷ್ಟು ಜಮೀನ್ ಇದೆ. ಇದ್ರ ಮೇಲೆ ನನ್ನ ಅವಲಂಬಿತನಾಗಿ ನಾನು ಕೆಲಸ ಮಾಡ್ಕೊಂಡು.